ಬೆಳಗಾಂನಲ್ಲಿ ಒಂದು RSS ನ ಸಭೆ ನಡೀತಾ ಇದೆ. ರಾಮ ಮಂದಿರ ವಿಚಾರವಾಗಿ ಅಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿವೆ ಅಂತ ಹೇಳ್ತಿದ್ದಾರೆ. ನೋಡಿ, ಅವ್ರು ಸೆಟ್ಲ್ಮೆಂಟ್ ಒಂದು ಕನ್ಕ್ಲೂಷನ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇದ್ರ ಬಗ್ಗೆ ಇಶ್ಯೂ ರೈಸ್ ಮಾಡ್ತಲೇ ಇದ್ದೀರಾ? ನೋಡಿ, RSS ಅವ್ರು ಏನೇನು ಮಾಡ್ತಾರೆ ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ನಾವೇನು ಹೇಳ್ತಾ ಇರೋದು, ಟ್ರಾನ್ಸ್ಪರೆನ್ಸಿ ತೊಗೊಂಡು ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತೊಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತೊಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತೊಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತೊಗೊಂಡ್ರಿ, ನೀವು ಧ್ವಜಾರೋಹಣಗೆ ಕ್ರೆಡಿಟ್ ತೊಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತೊಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಆ್ಯಂಡ್ ಕಂಪನಿ ಎಲ್ಲರೂ VHPದವರಲ್ವ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ದು ಯಾರು? ಗೋವಲ್ಕರ್ ಅವ್ರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ? ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ, ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ ಹೇಳಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತೊಗೊಳೋರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊತಾ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಯು ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತೊಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದಕ್ಕೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಸರ್. ಇಲ್ಲಿ ಶಾಶ್ವತ ಪ್ರಮಾಣ ಪತ್ರ ಕೊಡ್ತಿರೋಂಥದ್ದು ಇಡೀ ದೇಶದಲ್ಲಿ ಒಂದು ಡಾಕ್ಯುಮೆಂಟ್ ಫಾಲೋ ಮಾಡ್ತೀರಾ, ಇಲ್ಲಿ ಸಪ್ರೇಟ್ ಆಗಿ ಮತ್ತೊಂದು ಡಾಕ್ಯುಮೆಂಟ್ ಏನಕ್ಕೆ ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದನೇ ಕೊಡ್ತಾಯಿದ್ವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾಯಿದ್ದೀವ ನಾವು? ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾಯಿದೆ ಗೊತ್ತಿಲ್ಲ.